ಚಾರ್ಮಿನಾರ್ ಮುಗಿಸ್ಕೊಂಡು ಬಂದಿದ್ದು ಬಿರ್ಲಾ ಟೆಂಪಲ್ಗೆ. ಇದು ಬಿರ್ಲಾ ಫೌಂಡೇಶನ್ನಿಂದ ಆಗಿರತಕ್ಕಂಥ ಬಿಲ್ಡಿಂಗು. ಇದನ್ನು ಮಾಡೋದಕ್ಕೆ 10 ವರ್ಷ ತಗೊಂಡ್ರಂತೆ. ಇದು ತುಂಬ ಅಪ್ಪಲ್ಲಿದೆ. ಇದು ಮೇನ್ ಗಾಡ್ ಬಂದು ವೆಂಕಟೇಶ್ವರ. ಇದು ದೇವರು ಇದ್ದಾರೆ ಇಲ್ಲಿ. ತುಂಬಾ ಚೆನ್ನಾಗಿದೆ. ಇಲ್ಲಿ ಹೋದರೆ ಒಂಥರ ಹೆವನ್ ಥರ ಅನಿಸುತ್ತೆ ನಮಗೆ. ತುಂಬಾ ಕಷ್ಟಪಟ್ಟು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತೇಳಿ ನಮಗೆ ತುಂಬಾ ಖುಷಿ ಆಗುತ್ತೆ. ಹೋದರೆ ಒಂದು ಒಳ್ಳೆಯ ಅನುಭವವನ್ನು ಕೊಡುತ್ತೆ ನಮಗೆ. ಹಾಗೆಯೇ ನಾನು ನನ್ನ ಪರಿಚಯನ ಕೂಡ ಮಾಡ್ಕೊಂಡ್ಬಿಡ್ತೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾವು ಹೈದ್ರಾಬಾದಿನ ಪಾರ್ಟ್ 2 ವಿಡಿಯೋನ ನಾನಿವತ್ತು ನಿಧಾನವಾಗಿ ಬಿಡ್ತಾ ಇದ್ದೀನಿ, ಬ್ಯುಸಿ ಇದ್ದ ಕಾರಣ. ಇವತ್ತಿನ ದಿನ ನಾವು ಬಿರ್ಲಾ ಟೆಂಪಲನ್ನು ಮುಗಿಸ್ಕೊಂಡು ನೆಕ್ಸ್ಟು ನಾವು ಲುಂಬಿನಿ ಗಾರ್ಡನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಹಾಗೆಯೇ ನಾವು ಲುಂಬಿನಿ ಗಾರ್ಡನ್ನು ಹೋಗುವಂಥ ದಾರಿಲೇನೆ ತೆಲಂಗಾಣ ವಿಧಾನಸೌಧನೂ ಕೂಡ ನೋಡಿಕೊಂಡು ಹೋಗ್ತಾ ಇದ್ದೀವಿ. ಹಾಗೆಯೇ ನಾವು ಫಸ್ಟು ಲುಂಬಿನಿ ಗಾರ್ಡನಿಗೆ ಹೋದ್ವಿ. ಅಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದರೆ 7 o'clock ಲೇಸರ್ ಲೈಟ್ ಶೋ ಇದೆ. ಬಟ್ ಅದನ್ನು ನಾವು ಈಗಾಗಲೇ ನಮ್ಮ ಮೈಸೂರಲ್ಲಿ ನಾವು ನೋಡಿಬಿಟ್ಟಿದ್ದೀವಿ ಅದನ್ನು. ಹಾಗಾಗಿ ನಾವು ಅದನ್ನು ನೋಡೋದಕ್ಕೆ ಟೈಮ್ ಪಾಸ್ ಮಾಡೋದಕ್ಕಿಂತ ನಾವು ಮೇನ್ ಏನು ಐತಿಹಾಸಿಕ ಪ್ಲೇಸ್ ಅಂತ ಹೇಳಿದರೆ ನಮಗೆ ಬುದ್ಧ ಸ್ಟ್ಯಾಚು ನೋಡಬೇಕು ಅಂತ ಹೇಳ್ಬಿಟ್ಟು ನಾವು ಫಸ್ಟು ಬುದ್ಧ ಸ್ಟ್ಯಾಚುಗೆ ಹೋಗೋಣ ಅಂತ ಹೇಳ್ಬಿಟ್ಟು ಲುಂಬಿನಿ ಗಾರ್ಡನ್ ಒಳಗೆ ಎಂಟ್ರಿ ಆದ್ವಿ. ಎಂಟ್ರಿ ಆದಮೇಲೆ ಫುಲ್ಲು ಕ್ಯೂ ಇತ್ತು. ಅಲ್ಲಿ ತುಂಬಾ ಕ್ಯೂ ಇತ್ತು. ಅದರೊಳಗೇ ನಾವು ಹೋಗ್ಬಿಟ್ಟು ನಾವು ಲೇಸರ್ ಶೋ ಟಿಕೆಟನ್ನು ತಗೊಳ್ಳಿಲ್ಲ. ಅಲ್ಲೊಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ತುಂಬ ಅಲ್ಲಿ ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದನ ತುಂಬ ಜನ ಸೇರ್ಕೊಂಡಿದ್ರು ನೋಡೋದಕ್ಕೆ. ಅದರಲ್ಲೂ ಹುಸೇನ್ ಸಾಗರಲ್ಲಿ ಮಧ್ಯದಲ್ಲಿರ್ತಕ್ಕಂತಹ ಬುದ್ಧ ಸ್ಟ್ಯಾಚು ನೋಡೋದಕ್ಕೋಸ್ಕರ ತುಂಬಾ ಜನ ಬಂದಿದ್ದರು ತುಂಬಾ. ಹಾಗಾಗಿ ತುಂಬಾ ರಶ್ ಇತ್ತಂತನೂ ಕೂಡ ಹೇಳ್ಬೋದು. ಹಾಗೆಯೇ ನಾವು ಒಂದು ಸ್ವಲ್ಪ ಅಲ್ಲೆಲ್ಲ ಫೋಟೋಶೂಟ್ಗಳೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಅಲ್ಲಿ ಸ್ವಲ್ಪ ಶಾಪಿಂಗ್ ಏರಿಯಾನೂ ಕೂಡ ಇದೆ. ಏನು ಬೇಕು ಏನು ಬೇಡ ಅಂತ ಹೇಳಿ ನೋಡಿಬಿಟ್ಟು ಕೆಲವೊಂದು ತಗೊಂಡು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಹಾಗೆಯೇ ನಾವು ಬೋಟಿಂಗ್ ವ್ಯವಸ್ಥೆ ಎಲ್ಲ ಇದೆ. ಅಲ್ಲಿ ಬ್ಯಾಚ್ ಬೈ ಬ್ಯಾಚ್ ಕರ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆಲ್ಲನೂ ಕೂಡ ಅಲ್ಲಿ ಟಿಕೆಟ್ ಇದೆ. ಅಲ್ಲಿ ತುಂಬ ಚಿಕ್ಕ ಮಕ್ಕಳನ್ನು ಕೂಡ ಕರ್ಕೊಂಬಂದಿದ್ರು. ಎಲ್ಲರೂ ಎಂಜಾಯ್ ಮಾಡೋದಕ್ಕೋಸ್ಕರನ ಕತ್ಲಾಗಿತ್ತು. ಆದ್ರೂ ಎಷ್ಟೊಂದು ಕ್ರೌಡ್ ಇತ್ತು ಅಂತ ಹೇಳಿದ್ರೆ ಅಷ್ಟಿತ್ತು. ಆಮೇಲೆ ನೋಡೋದಕ್ಕೂ ತುಂಬಾ ಸುಂದರವಾಗಿತ್ತು. ಇದು ಬೃಹದಾಕಾರವಾಗಿ ಒಂದು ಸ್ಟ್ಯಾಚು ಇದೆ. ಈಗೇನು ಜೂನಿಯರ್ NTR ಇದ್ದಾರಲ್ಲ, ಅವ್ರ ತಾತ ಅವರು NT ರಾಮರಾವ್ ಅಂತ ಹೇಳ್ಬಿಟ್ಟು ಅವರು ಮಾಜಿ ಮುಖ್ಯಮಂತ್ರಿ ಆದಂಥ ಸಮಯದಲ್ಲಿ ಇನ್ಸ್ಪೈರ್ ಆಗಿಬಿಟ್ಟು ಒಂದು ಬುದ್ಧನ ಒಂದು ಸ್ಟ್ಯಾಚ್ಯೂನ ಅಲ್ಲಿ ಸ್ಥಾಪನೆ ಮಾಡೋದಕ್ಕೆ ಅವರು ಕೂಡ ಕಾರಣ ಆದರೂ ಅಂತಲೂ ಕೂಡ ಹೇಳ್ಬೋದು. ಅಲ್ಲಿ ಲೇಸರ್ ಲೈಟ್ಗಳ ಮಧ್ಯದಲ್ಲಿ ಹುಸೇನ್ ಸಾಗರ್ ಅನ್ನೋ ಒಂದು ಇದರಲ್ಲಿ ಮಿಡಲ್ ಪಾಯಿಂಟಲ್ಲಿ 58 ಅಡಿ ಎತ್ತರದ ಒಂದು ಬುದ್ಧ ಸ್ಟ್ಯಾಚ್ಯೂನು ಕೂಡ ನಿರ್ಮಾಣ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ಹೋಗಿ ನೋಡೋದಕ್ಕೆ. ಆ ಕ್ಯೂರಿಯಾಸಿಟಿ ಒಳಗೆ ನಾವೆಲ್ಲ ಕುತ್ಕೊಂಡು ಬೋಟಿಂಗು ಸಂಜೆ ಟೈಮು ತುಂಬಾ ಚೆನ್ನಾಗಿತ್ತು. ಆ ಫೀಲು ಎಲ್ಲನೂ ಕೂಡ ಬ್ಯಾಚ್ ಬೈ ಬ್ಯಾಚ್ ಹೋಗೋದ್ರಿಂದ ಸ್ವಲ್ಪ ಕಾಯಬೇಕಾಗಿತ್ತಲ್ಲಿ. ನಾವು ಕೂಡ ಸ್ವಲ್ಪ ವೆಯ್ಟ್ ಮಾಡಿ ನಾವು ಕೂಡ ಬೋಟ್ ಹತ್ಕೊಂಡು ಕೂತ್ಕೊಂಡ್ವಿ. ನೆಕ್ಸ್ಟು ನಾವು ಹೊರಟಿದ್ದು ನಾವು ಎಲ್ಲಿಗೋದ್ವಿ ಅಂತ ಹೇಳಿದರೆ ಅದೊಂಥರ ಏನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಆ ಲೈಟಿಂಗ್ಸು ಇದು ಎಲ್ಲ ನೋಡ್ಕೊಂಡು ಎಲ್ಲಿಗೋ ಹೋಗ್ತಾ ಇದ್ವಲ್ಲ ನಾವು ಅನ್ನೋ ಒಂದು ಫೀಲು ನಮಗಲ್ಲಿ ಆಗುತ್ತೆ. ಅಂತೂ ಇಂತೂ ನಾವು ಬುದ್ಧ ಸ್ಟ್ಯಾಚ್ಯೂ ಹತ್ರ ಬಂದ್ವಿ. ಬಂದ ತಕ್ಷಣ ಕೋರೈಸ್ತಕ್ಕಂಥ ಲೈಟ್ ಲೇಸರ್ ಶೋ ಲೈಟಿಂಗ್ ಶೋ ತುಂಬಾ ಚೆನ್ನಾಗಿ ಅನಿಸುತ್ತೆ. ಅಷ್ಟು ಕಾಂತಿಯುತವಾಗಿರುತ್ತೆ. ಮತ್ತು ನಮಗೆ ಇನ್ನೊಂದು ಏನಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳ್ಬಿಟ್ರೆ, ನಾವು ಆ ಪಾಯಿಂಟಿಗೆ ಹೋಗ್ಬಿಟ್ರೆ ತೆಲಂಗಾಣ ವಿಧಾನಸೌಧ ಅಲ್ಲಿಂದ ನೈಟಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಅಂತಲೂ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಆ ಸ್ಟ್ಯಾಚ್ಯೂನು ಕೂಡ ಯಾವುದ್ರ ಸಂಕೇತವಾಗಿ ಮಾಡಿದ್ರು ಅವರು, ಒಬ್ಬರು ಬುದ್ಧನ ಒಂದು ಏನು ಅವನು ಸಂದೇಶ ಸಾರ್ತಾನೆ, ಪೀಸ್ಫುಲ್ ಆಗಿರಬೇಕು, ಒಟ್ಟಾಗಿರಬೇಕು, ಒಗ್ಗಟ್ಟಾಗಿರಬೇಕು, ಮನಃಶಾಂತಿ, ಇದೆಲ್ಲ ಅವರ ಸಂಕೇತ ಅಲ್ವಾ. ಅದೆಲ್ಲನೂ ಇರಲಿ ಅನ್ನೋ ಒಂದು ಉದ್ದೇಶದಿಂದ ರಾಮರಾವ್ ಅವರು ಇದನ್ನು ಸ್ಥಾಪನೆ ಮಾಡೋದಕ್ಕೆ ಕಾರಣರಾದರು ಅಂತಲೂ ಕೂಡ ಹೇಳ್ಬೋದು. ತುಂಬ ಒಳ್ಳೆಯ ಪ್ಲೇಸು, ಐತಿಹಾಸಿಕ ಪ್ಲೇಸು ಅಂತಲೂ ಕೂಡ ಹೇಳ್ಬೋದು. ಹೈದ್ರಾಬಾದಲ್ಲಿ ಮೇನ್ ನಾವು ನೋಡಬೇಕಾಗಿರೋ ಅಂಥ ಒಂದು ಪ್ಲೇಸ್ ಅಂತಲೂ ಕೂಡ ಹೇಳ್ಬೋದು. ಅದು ಎಷ್ಟು ಸುತ್ತಲೂ ಗಾರ್ಡನ್ನೆಲ್ಲ ತುಂಬಿಕೊಂಡು ತುಂಬಾ ಚೆನ್ನಾಗಿದೆ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಜುಬಿಲಿ ಹಿಲ್ಸ್ ಅಂತ ಏರಿಯಾ. ಅದು ತುಂಬ ಒಳ್ಳೆ
ಫಿಲ್ಮ್ ಆ್ಯಕ್ಟರ್ಸ್ಗಳು ಎಲ್ಲರೂ ಕೂಡ ಸ್ಟೇ ಆಗಿರತಕ್ಕಂಥ ಅಥವಾ ಅವರು ವಾಸವಾಗಿರ್ತಕ್ಕಂಥ ಏರಿಯಾ ಇದು. ಅಲ್ಲಿ ನಾವು ರೂಮನ್ನೆಲ್ಲನ ಮಾಡ್ಕೊಂಡಿದ್ವಿ. ಹಂಗಾಗಿ ಆ ಏರಿಯಾಕ್ಕೆ ನಾವು ಹೋದ್ವಿ. ನಾವು ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು, ಹಾಗೆ ನಮಗೆ ಅಷ್ಟರೊಳಗೆ ಸ್ವಲ್ಪ ಹಶು ಆಗ್ತಾ ಇತ್ತು. ನಮಗೆ ಅಲ್ಲಿ ವೆಜಿಟೇರಿಯನ್ ಆಗಿರೋದ್ರಿಂದ ಊಟದ್ದೇ ತುಂಬಾ ಹುಡ್ಕೋದೇ ಕಷ್ಟ ಆಗಿತ್ತು ಒಂದು ಸ್ವಲ್ಪ. ಹಂಗಾಗಿ ನಾವು ಅಲ್ಲಿ ಒಂದು ಕೆಫೆ ಅಂತ ಅಥವಾ ಔಟ್ಲೆಟ್ ಅಂತ ಹೇಳ್ಬೋದು, ಒಂದು ಸ್ವೀಟ್ ಔಟ್ಲೆಟ್ಟು, ಅಲ್ಲಿ ಕೂತ್ಕೊಂಡು ಕೆಲವೊಂದು ಸ್ವೀಟ್ಸನ್ನು ಟೇಸ್ಟ್ ಮಾಡಿದ್ವಿ. ಹಾಗೆ ಚೋಲೆ ಬತ್ತೋರೆ ಆ ಥರ ಎಲ್ಲನೂ ಒಂದೊಂದು ಚಾಟ್ಸ್ ಎಲ್ಲ ತಗೊಂಡು ತಿಂದ್ಬಿಟ್ಟು ಮತ್ತೆ ಕೊನೆಗೆ ನಾವು ನಮಗೆ ಊಟ ಬೇಕಾಗಿತ್ತು, ವೆಜಿಟೇರಿಯನ್ ಊಟ. ಹಾಗೆ ಡಾಬಾ ಶೈಲಿಯ ಒಂದು ಹೋಟ್ಲನ್ನು ಹುಡುಕೊಂಡು ನೋಡಿಕೊಂಡು ಫೋನ್ಗಳು ಅವರು ಇವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕೇಳಿ ಅಲ್ಲೇ ಇರ್ತಕ್ಕಂಥ ನಮ್ಮವರು, ಅದು ಬ್ರದರ್ ಇದ್ದ ಅಲ್ಲಿ ತುಂಬ ವರ್ಷ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಎಲ್ಲ ಅಲ್ಲಿ ಏನು ಸಿಗುತ್ತೆ ಏನಿಲ್ಲ, ಎಲ್ಲಿ ರೂಮ್ ಮಾಡಬೇಕು ಅಂತೆಲ್ಲ ಕೇಳಿಕೊಂಡು ನಾವು ವ್ಯವಸ್ಥೆ ಮಾಡಿಕೊಂಡು ಕೊನೆಗೆ ಊಟ ಎಲ್ಲ ಮುಗಿಸ್ಬಿಟ್ಟು ನಾವು ನಮ್ಮ ರೂಮ್ಗೆ ಹೋಗಿ ಸೇರ್ಕೊಂಡ್ವಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್, ನೆಕ್ಸ್ಟ್ ಪಾರ್ಟಲ್ಲಿ ಸಿಗೋಣ.